ಗಾಯ್ಸ್, ಹಾಯ್ ಹಲೋ ನಮಸ್ಕಾರ ಎಲ್ಲರೂ. ಹೊಸ ವ್ಲಾಗ್ಗೆ ವೆಲ್ಕಮ್. ಇನ್ನೊಂದು ವ್ಲಾಗಿಗೆ ವಿಷಯ ಏನಪ್ಪ ಅಂದರೆ, ನಾನೀಗ ಮಡಿಕೇರಿ ಹೊರಟಿದ್ದೀನಿ. ವಿಷಯ ಏನಪ್ಪ ಅಂದರೆ, ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ. ಅವರೀಗ ಮಡಿಕೇರಿಲಿದ್ದಾರೆ. ನಾನು ಅವ್ರನ್ನ ಕರ್ಕೊಂಡು ಮಡಿಕೇರಿಲಿ ಒಂದು ರೌಂಡ್ ಓಡಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಅಲ್ಲಿಂದ ಸೀದಾ ಬರುವಾಗ ಸಂಜೆ ಆಗ್ತದೆ. ಮತ್ತು ಸ್ವಲ್ಪ ಐಟಮ್ ಎಲ್ಲ ಆಗಲಿಕ್ಕೆ ಉಂಟು, ಅದನ್ನೆಲ್ಲ ತಗೊಂಡು ಅಲ್ಲಿಂದ ಸೀದಾ ಮನೆಗೆ ಬರಲಿಕ್ಕೆ ಉಂಟು. ಹಾಗಾಗಿ ಹೋಗುವಾಗ ಒಂದು 6 ಗಂಟೆ ಆಗ್ತದೆ ನಾವು ಬರುವಾಗ. ಹಾಗಾಗಿ ನೆಂಟರೀಗ ಮಡಿಕೇರಿಲಿದ್ದಾರೆ. ಹಾಗಾಗಿ ನಾನೀಗ ಹೊರಡಬೇಕು. ನೋಡ್ಬೋದು, ನಾನೀಗ ಹೊರಟಿದ್ದೀನಿ. ಗಾಡಿ ಸಹ ಇಲ್ಲಿ ಪಾರ್ಕ್ ಆಗಿದೆ, ಅಲ್ಲಿದೆ ಹೊರಗಡೆ ಗಾಡಿ, ಅಲ್ಲಿದೆ ನೋಡಿ. ಇನ್ನೇನು ಈಗ ಹೊರಡ್ತೀನಿ. ಬನ್ನಿ ಹೋಗುವ. ಎಲ್ಲಿ ಹೋಗ್ತೀವಿ, ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ, ಬನ್ನಿ. ಈಗ ವಿಷಯ ಏನಪ್ಪ ಅಂದರೆ, ಈಗ ಆನ್ ದ ವೇ ಬರ್ತಾ ಇರುವಾಗ ರೋಡಲ್ಲಿ ಸಣ್ಣ 2 ನಾಯಿ ಮರಿನ ರೋಡಲ್ಲಿ ಬಿಟ್ಟು ಹೋಗಿದ್ದಾರೆ ಗೈಸ್. ಅಷ್ಟು ಕಷ್ಟದಲ್ಲಿ ಯಾಕೆ ಒಳಗೆ ಅದನ್ನು ಸಾಕೋದನ್ನು ಸಾಕ್ತೀರಾ? ಅಟ್ಲೀಸ್ಟ್ ಅದನ್ನು ಎಲ್ಲಾದರೂ ವೆಹಿಕಲ್ಸ್ ಇಲ್ಲದ ಜಾಗದಲ್ಲಿ ಆದರೂ ಬಿಡ್ಬೋದಲ್ಲ. ಯಾಕಂದರೆ ಇವ್ರು ಏನು ಮಾಡ್ತಾರೆ, ಎಲ್ಲ ನಾಯಿಗಳನ್ನು ಸಾಕ್ತಾರೆ, ಅದರಲ್ಲಿ ಸಣ್ಣ ಸಣ್ಣ ಮರಿನ ತಂದುಬಿಟ್ಟು ರೋಡ್ ಸೈಡಲ್ಲಿ ಬಿಟ್ಟು ಹೋಗ್ತಾರೆ. ಅದು ಯಾವುದೋ ಒಂದು ಗಾಡಿಗೆ, ಟೈರ್ ಗಾಡಿಗೆ ಸಿಕ್ಕಿ ಸತ್ತೋಗ್ತದೆ. ಅದಕ್ಕೆ ಬದಲು ಸಾಕೋದಕ್ಕೆ ಹೇಳಿ. ಅದಕ್ಕೆ ನಾನು ಹೇಳೋದು, ಅಂಥ ನಾಯಿಗಳನ್ನು ತಂದುಬಿಟ್ಟು ಎಲ್ಲಾದರೂ ಅಟ್ಲೀಸ್ಟ್ ಒಂದು ಮನೆಗಳಿದ್ದಲ್ಲಿ, ಯಾವ್ದಾದ್ರು ಶಾಲೆ ಹತ್ರನಾದರೂ ಬಿಡಿಯಪ್ಪ. ಅದು ಅಟ್ಲೀಸ್ಟ್ ಅದೊಂದು ಸ್ಕೂಲ್ ಹತ್ರ ಆದರೂ ಊಟ ಆದರೂ ಹಾಕ್ಬೋದು ಮಕ್ಕಳು. ಅಟ್ಲೀಸ್ಟ್ ಊರವರಾದ್ರೆ ಒಂದು ಸ್ವಲ್ಪ ಊಟ ಆದರೂ ಹಾಕ್ಬೋದು. ಆ ಸಣ್ಣ ಸಣ್ಣ ಮರಿನೆಲ್ಲ ತಂದುಬಿಟ್ಟು ಯಾಕೆ ರೋಡಲ್ಲಿ ಬಿಡ್ತಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಈ ಹೈವೇ ಸೈಡೂ ಅಷ್ಟೇ ಗೈಸ್. ಹೈವೇ ತುಂಬ ಸೈಡ್ ನೋಡಿದ್ದೇನೆ, ಹೈವೇಲೂ ಅಷ್ಟೇ. ಹೈವೇ ರೋಡ್ ಸೈಡಲ್ಲೇ ಬಿಟ್ಟಿರ್ತಾರೆ. ಯಾಕೆ ಬಿಡ್ತಾರಪ್ಪ ಅಂತಾರೆಲ್ಲ? ಆ ಥರ ಎಲ್ಲ ಬಿಡೋದಾದರೆ ನೀವು ನಾಯಿನೇ ಸಾಕಬೇಡಿ. ಯಾಕೆ ಸಾಕ್ತೀರ ಸುಮ್ಮನೆ? ಗಂಡು ಮರಿ ಆದರೂ ಇಟ್ಕೊಳ್ತೀರ, ಹೆಣ್ಣು ಮರಿನಾದರೂ ರೋಡ್ ಸೈಡ್ ತಂದು ಬಿಡ್ತೀರ. ನಾನೀಗ ಬರೋ ರೋಡಲ್ಲೇ 2 ನಾಯಿ ಮರಿನೇ ಬಿಟ್ಟಿದ್ದಾರೆ ರೋಡ್ ಸೈಡೆಲ್ಲ. ಪಾಪ ಅದು ಏನೋ ತಿನ್ನಲಿಕ್ಕೋಸ್ಕರ ರೋಡು ಮಧ್ಯಕ್ಕೆ ಬರ್ತಾಯಿದೆ ನಾಯಿ. ಅದೇ ಟೈಮಲ್ಲಿ ಸಹ ಒಂದು ಕಾರ್ ಸಹ ಬಂತು ಗೈಸ್. ಆ ಟೈಮಲ್ಲಿ ಏನೋ ಪುಣ್ಯ, ಅದಕ್ಕೇನೋ ಆಗಲಿಲ್ಲ. ನಾನು ಅದನ್ನು ತೆಗೆದು ಸೈಡಿಗೆ ಹಾಕಿ ಬಂದೆ. ನಾಯಿನ ಸಾಕೋದನ್ನು ಸಾಕ್ತೀರ. ಅಟ್ಲೀಸ್ಟ್ ಬಿಡೋದಾದರೆ ಯಾರಾದರೂ ಇದ್ದ ಜಾಗದಲ್ಲಿ, ಅಲ್ಲ ಏನೋ ಜನಗಳಿದ್ದ ಜಾಗದಲ್ಲಿ ಆ ಸೈಡ್ ಬಿಡಿ. ಯಾವತ್ತೇ ಆದರೂ ಸಹ ರೋಡ್ ಸೈಡ್ ತಂದು ಬಿಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಮಾಡೋ ಒಂದು ನೆಗ್ಲಿಜೆನ್ಸಿಂದ ಪಾಪ ಜೀವ ರೋಡಲ್ಲಿ ಬಿದ್ದು ಸಾಯ್ತದೆ. ಅಟ್ಲೀಸ್ಟ್ ನೋಡಿ, ರೋಡಲ್ಲಿ ಬಿದ್ದು ಸತ್ತರೂ ಸಹ ಯಾರು ಅದನ್ನು ತೆಗೆದುಬಿಟ್ಟು ಸೈಡಿಗೆ ಹಾಕೋರು ಸಹ ಇರಲ್ಲ. ಅದಕ್ಕೋಸ್ಕರ ನಾನು ಈ ಮಾತು ಹೇಳ್ತಿದ್ದೀನಿ. ನಾನು ಹೇಳಿದ್ದು ಸರಿ ಅಂತ ಅನಿಸಿದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ಹೇಳಿದ್ದು ಸರಿ ಅಂತ. ಇನ್ನು ಯಾರು ಈ ಥರ ಮಾಡಲಿಕ್ಕೆ ಹೋಗ್ಬೇಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ಬನ್ನಿ, ಸಿಗ್ತೇನೆ ನೆಕ್ಸ್ಟ್. ನೋಡಿ ಗೈಸ್, ನಾನು ಈಗ ಹೇಳಿ ಒಂದು 5 ನಿಮಿಷನೂ ಆಗಲಿಲ್ಲ. 5 ನಿಮಿಷ ಸ್ವಲ್ಪ ಸೀದಾ ಬರ್ತಾಯಿದ್ದೀನಿ ಮಡಿಕೇರಿಗೆ. ನೋಡ್ಬೋದು, ಈ ಕಡೆ ಹೋದರೆ ಟೋಲ್ ಗೇಟ್ ಹೋಗ್ತಿದೆ, ಈ ಕಡೆ ಹೋದರೆ ಮಂಗಳೂರು ಹೋಗ್ತದೆ. ಮಂಗಳೂರು ಹೋಗೋ ನಡುವಲ್ಲಿ ನೋಡಿ ನಾನು ಹೇಳಿದೆ ನೋಡಿ ಯಾವ ಥರ ಆಗಿದೆ ಅಂತ. ಯಾರು ಇದನ್ನು ಸಹ ಕೇಳೋರಿಲ್ಲ, ಹೇಳೋರಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಯಾರು ಈ ತಪ್ಪನ್ನ ಮಾಡಲಿಕ್ಕೆ ಹೋಗ್ಬಿಡಿ. ನೋಡಿದಷ್ಟು ಆದಷ್ಟು ಸೈಡಿಗೆ ಹಾಕಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ನೋಡಿ, ಅನಾಥವಾಗಿ ಬಿದ್ದಿದೆ, ಯಾರು ನೋಡೋರಿಲ್ಲ, ಕೇಳೋರಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರು ನಾಯಿನ ಒಂದು ರೋಡ್ ಸೈಡಲ್ಲಾಗಲಿ, ಹೈವೇ ಸೈಡಲ್ಲಾಗಲಿ ತಂದು ಬಿಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ಬನ್ನಿ ಗೈಸ್, ಇದನ್ನೊಂದು ಸೈಡ್ ಹಾಕಿಬಿಟ್ಟು ಮತ್ತೆ ಸಿಗ್ತೇನೆ. ಗೈಸ್, ನಾವೀಗ ನೋಡಿದ್ರೆ ನಾವು ಕೋಟೆ ಬೆಟ್ಟ ಹತ್ರ ಇದ್ದೀವಿ. ನೋಡ್ಬೋದು, ನಾನು ಹೇಳಿದ ನೆಂಟರು ನೋಡಿ ಇಲ್ಲಿ ಕೋಟೆ ಬೆಟ್ಟ ಹತ್ರ ಸುತ್ತಾಡ್ತಾ ಇದ್ದಾರೆ. ನೋಡಿ ಎಲ್ಲಿದ್ದಾರೆ ನೋಡಿ, ಇಲ್ಲಿ ಬರ್ತಿದ್ದಾರೆ ನೋಡಿ ಇಬ್ಬರು. ಇವರೇ ಇಬ್ಬರು. ಬರೀ ನಾನು ಬಂದಿರೋದು ಗೊತ್ತಿಲ್ಲ. ಏನೋ ನೋಡ್ತಿದ್ದಾರೆ ಇಲ್ಲಿ, ಬಟ್ ಗೊತ್ತಾಗಿದ್ದಿಲ್ಲ, ಗೊತ್ತಿಲ್ಲ. ಭಾರಿ ಅರ್ಜೆಂಟಲ್ಲಿ ಬರ್ತಾ ಇದ್ದಾರೆ ನೋಡಿ. ಅಂದೆ ಕಾಂಡೆ ಗೊತ್ತಿದ್ದಿಲ್ಲ, ಅಂದೆ ಕಾಂಡೆ ಯಾರಿಗೆ ಗೊತ್ತಿದ್ದ ಮತ್ತೀನಿ.
ಎಸ್ ಹಾಗೆ ಕೋಟೆ ಎಲ್ಲ ನೋಡಿ ಅಲ್ಲಿಂದ ನಾವು ಸೀದಾ ಹೊರಟಿದ್ದೆ ಓಂಕಾರೇಶ್ವರ ಟೆಂಪಲಿಗೆ. ನೋಡಿ ಓಂಕಾರೇಶ್ವರ ಟೆಂಪಲ್ ಒಳಗಡೆ ಹೋಗಲಿಲ್ಲ, ಅಲ್ಲಿಂದ ಹೊರಗಡೆಯಿಂದನೇ ಕೈ ಮುಗಿದು ಅಲ್ಲಿಂದ ನಾವು ಸೀದಾ ನೆಕ್ಸ್ಟ್ ಹೊರಟಿದ್ದೆ. ನೋಡಿ ನಮ್ಮ ಮಡಿಕೇರಿಯ ಗದ್ದಿಗೆ ನೋಡಿ, ಇದೆ ನೋಡಿ ನಮ್ಮ ಮಡಿಕೇರಿಯ ಗದ್ದಿಗೆ. ಯಾರೆಲ್ಲ ನೋಡಿಲ್ಲ ಇಲ್ಲಿ ನೋಡ್ಕೊಳ್ಳಿ. ನೋಡಿ ಹಾಗೆ ಎಲ್ಲ ಯಾರೆಲ್ಲ ಬಂದಿಲ್ಲ ಹಾಗೆ ಬಂದು ಒಂದ್ಸಲ ವಿಸಿಟ್ ಮಾಡಿ ಹೇಗಿದೆ ಅಂತೇಳಿ. ನೋಡಿ ಫುಲ್ ಒಂದು ರೌಂಡು ನಾವೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಅಲ್ಲಿಂದ ಮತ್ತೆ ನಾವು ಸೀದಾ ಹೊರಟಿದ್ದೆ. ನೋಡಿ ಮಡಿಕೇರಿಯ ಕೋರ್ಟ್ ನೋಡಿ, ಇದೇ ನಮ್ಮ ಹೊಸದಾಗಿ ಆಗಿರೋ ಕೋರ್ಟು. ಹಾಗೆ ಕೋರ್ಟೆಲ್ಲ ನೋಡ್ಕೊಂಡು ಅಲ್ಲಿಂದ ನಾವು ಸೀದಾ ಹೊರಟಿದೆ ಎಲ್ಲಿಗೆ ಅಂದರೆ ನೋಡಿ, ಹಾಗೆ ಹೋಗ್ತಾ ಇರುವಾಗ ಒಂದೊಂದು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ನೆಂಟರು ನೋಡಿದರೆ ಅಲ್ಲಿ ಪಾನಿಪುರಿ ತಿಂತಿದ್ರು. ನಾನು ಹಾಗೆ ಅಲ್ಲಿಂದ ಜ್ಯೂಸ್ ಕುಡಿದು ಅಲ್ಲಿಂದ ಸೀದಾ ಹೊರಟಿದೆ ಮಡಿಕೇರಿ ವ್ಯೂ ಪಾಯಿಂಟಿಗೆ. ನೋಡಿ ಮಡಿಕೇರಿ ವ್ಯೂ ಪಾಯಿಂಟ್ ಯಾವ ಥರ ಹಾಳು ಮಾಡಿ ಹಾಕಿದ್ದಾರೆ ಅಂತ ಹೇಳಿದರೆ, ಯಾರು ಆ ಥರ ಗಲೀಜು ಮಾಡಬೇಡಿ, ಬಾಟಲ್ಸ್ ಯಾರು ಹೊಡೆದಾಕ್ಬೇಡಿ. ನೋಡಿ ಇದೆ ನೋಡಿ ನಮ್ಮ ಮಡಿಕೇರಿ ವ್ಯೂ ಪಾಯಿಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ಯಾವ ಥರ ಇದೆ ಅಂತ, ಯಾರೆಲ್ಲ ಬಂದಿರೋ ಒಂದು ಸಲ ವಿಸಿಟ್ ಮಾಡಿ. ಹಾಗೆ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡು ಅಲ್ಲಿಂದ ಮತ್ತೆ ನಾವು ಪ್ಲ್ಯಾನ್ ಹಾಕಿ ನೆಕ್ಸ್ಟು ಹೊರಟಿದ್ದೆ ಇಲ್ಲಿಗೆ ಅಂದರೆ ಇನ್ನೊಂದು ಪ್ಲೇಸಿಗೆ. ಅದು ಯಾವುದು ಅಂತ ಹೇಳಿದ್ರೆ ತೋರಿಸ್ತೀನಿ ನಿಮ್ಗೆ ಯಾವ ಪ್ಲೇಸ್ ಅಂತ. ಹಾಗೆ ನಾವು ಹೊರಟಿದ್ದು ಯಾರೆಲ್ಲ ಅಂದರೆ ನಾನು, ಕಸಿನು, ವೈಫು ಮತ್ತು ಇಬ್ಬರು ನೆಂಟರುಗಳು ಬಂದಿದ್ರು. ಅವ್ರನ್ನ ಕರ್ಕೊಂಡು ಸೀದಾ ಆ ಪ್ಲೇಸಿಗೆ ಹೋಗ್ತೀನಿ ಗೈಸ್, ಬನ್ನಿ ತೋರಿಸ್ತೀನಿ. ಎಸ್ ಗಾಯ್ಸ್ ನೋಡಿ ನಾವು ಬಂದಿರೋ ಜಾಗ ನೋಡಿ. ಎಸ್ ನೋಡಿ ಇಲ್ಲಿ ಆಟ ಆಡ್ತಿದ್ದಾರೆ. ಯಾವ ಜಾಗನೇ ಇದು? ಮಕ್ಕಂದೂರು. ನೋಡಿ ಯಾವ ಥರ ಇದೆ ಅಂತ ನೋಡಿ ಗೈಸ್. ಇಲ್ಲಿಂದ ಜೀಪು ಕ್ರಾಸಿಂಗ್ ಆಗ್ತಾ ಉಂಟು ನೋಡಿ, ಕ್ರೇಜಿ ಅಲ್ಲ. ಯಾವುದು ಗಾಡಿ ಅದು? ಮೊಜಾರೋ ಗಾಡಿ, ಯಾವುದು ಮೊಜಾರೋ ಬೊಲೆರೋ, ಕ್ರೇಜ್ ಇದೆಲ್ಲ ನೋಡಿ ಗೈಸ್, ಕ್ರೇಜಿ ಆಗಿದೆ. ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತಿರ್ತದೆ ಮಕ್ಕಂದೂರಲ್ಲಿ ಇದು ಪ್ಲೇಸು. ನಾನು ಆಲ್ರೆಡಿ ಒಂದು ಸಲ ಬಂದಿದ್ದೇನೆ. ನಾನು ಆ ಕಡೆ ರೋಡಲ್ಲಿ ಹೋಗಿದ್ದೇನೆ ಅಲ್ಲೇ ಆಗಿ, ಆದರೆ ಇಲ್ಲಿಗೆ ಬರಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ಬಂದಿದ್ದು. ಎಸ್ ಚೆನ್ನಾಗಿದೆ ಗೈಸ್. ಚಿಲ್ ಮಾಡಲಿಕ್ಕೆ ಒಳ್ಳೆ ಜಾಗ ಸಂಜೆ ಟೈಮಲ್ಲಿ. ಆಲ್ರೆಡಿ ಅಲ್ಲಿ ಚಿಲ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಕಸ ಯಾರು ಹಾಕ್ಬೇಡಿ, ಕಸನ ಎಲ್ಲ ಡಸ್ಟ್ಬಿನಲ್ಲಿ ಹಾಕಿ. ನೋಡಿ ಇಲ್ಲೆಲ್ಲ ಕಸ ಎಲ್ಲ ಹಾಕಿದ್ದಾರೆ, ಕಸ ಎಲ್ಲ ಡಸ್ಟ್ಬಿನ್ ಇಟ್ಟಿದ್ದಾರೆ, ಡಸ್ಟ್ಬಿನ್ನಿಗೆ ಹಾಕಿ ಗಾಯ್ಸ್. ಬನ್ನಿ ಗಾಯ್ಸ್ ಸ್ವಲ್ಪ ಚಿಲ್ ಔಟ್ ಮಾಡುವ, ಮತ್ತೆ ಸಿಗ್ತೇನೆ. ನೋಡಿ ನೋಡಿ ಅಲ್ಲಿ ಸಾಹಸ ನೋಡಿ, ಅಲ್ಲಿ ಸರ್ಕಸ್ ಆಡೋದು ಕ್ರೇಜ್ ಇದೆ ಗಾಯ್ಸ್. ಜಾಗ ಅಂತೂ ಕ್ರೇಜ್ ಆಗಿದೆ. ನೋಡಿ ಗೈಸ್ ಕಪ್ಪೆ ಮೀನು ತೋರಿಸಿಲ್ಲ, ಅದು ತೊಂದೆ ಐತಿ. ಅವ ಆತ್ವೇ ಸೈಪುಜಿ ಪ್ರಾಣಿ ಹಿಂಸೆ ಮಾಡಬಾರ್ದು. ಇಜ್ಜುಂಡು ನೋಡಿ ಕಪ್ಪೆ ತೊಂದೆ ಕಪ್ಪೆ ಒಂದು ಕಪ್ಪೆ ಆಪಿನದ ಒಂದು ಕಪ್ಪೆ ತೊಂದೆ ಬಂದ್ಬಿನಿ. ನೋಡಿ ಗೈಸ್ ಇದೆ ಕಪ್ಪೆ ಆಗೋದು ತೊಂದೆ, ಯಾರಿಗೆಲ್ಲ ಗೊತ್ತಿಲ್ಲ ನೋಡಿ ಇದೆ ತೊಂದೆ. ಫುಲ್ ಚಿಲ್ ಹೋಯ್ತು ಗೈಸ್. ಅದು ಇಲ್ಲೊಂದು ನೋಡಿ, ಇಲ್ಲೊಂದು ಇಲ್ಲಿ ಎಲ್ಲ ಅಲ್ಲಿ ಸಹ ಎಲ್ಲ ಇದ್ದಾರೆ ನೋಡಿ. ಫುಲ್ ಗಾಡಿಯೆಲ್ಲ ಹೋಗ್ತಾ ಉಂಟು ನೋಡಿ, ಆ ಕಡೆ ಫುಲ್ ಚಿಲ್ ಆಗ್ತಾ ಉಂಟು ಗಾಯ್ಸ್. ನಾವೆಲ್ಲ ಸುತ್ತಾಡಿ ಈಗ ನಾವು ಮನೆಗೆ ಹೊರಟಿದ್ದೀವಿ. ಎಲ್ಲ ಕಡೆ ಹೋಗಿ ಬಂದಾಯಿತು, ಎಲ್ಲ ರೌಂಡಿಂಗ್ ಮುಗಿಸಿ ಎಲ್ಲ ಆಯಿತು. ಹಾಗೆ ಮಾವನ ಮನೆಗೆ ಹೋಗಿ ಚಹಾ ತಿಂದೆಲ್ಲ ಕುಡಿದು ಬಂದಾಯಿತು ಗಾಯ್ಸ್. ಹಾಗೆ ಒಳ್ಳೆ ಹತ್ರ ನೋಡಿದ್ರಲ್ಲ ಹೇಗಿತ್ತು ಅಂತ. ಎಲ್ಲ ಸುತ್ತಾಡಿ ಬಂದು ಜಾಲಿ ಮಾಡ್ಕೊಂಡು ಬಂದ್ವಿ ಇವತ್ತು. ಹಾಗೆ ಈಗ ಮನೆಗೆ ಹೊರಟಿದ್ದೀವಿ ಗಾಯ್ಸ್. ಹೇಗಿತ್ತು ಇವತ್ತಿನ ಟ್ರಿಪ್? ಜಾಲಿ 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 ಜಾಲಿ. ಇದು ನಾವು ನೆನೆಸಿರಲಿಲ್ಲ ಇವತ್ತು ಈ ಥರ ಸುತ್ತಾಡ್ತೀವಿ ಅಂತೇಳಿ. ಬನ್ನಿ ಗಾಯ್ಸ್, ಈಗ ಆಲ್ರೆಡಿ ಟೈಮ್ ಈಗ 6 ಆಗಿದೆ, 6:15 ಆಗ್ತಾ ಬಂತು. ನಾವೀಗ ಹೊರಟಿದ್ದೀವಿ ಮನೆಗೆ. ಇನ್ನೊಂದು 1/2 hour 3/4 ಗಂಟೆಯಲ್ಲಿ ಮನೆಗೆ ರೀಚ್ ಆಗ್ತೀವಿ.
ಸ್ವಲ್ಪ ಟೀ ಎಲ್ಲ ಕುಡಿದು ಬಂದೆ. ಎಸ್, ನಾವೀಗ ಹೊರಟಿದ್ದೀವಿ ಗಾಯ್ಸ್. ಬನ್ನಿ, ಮನೆ ಹತ್ರ ಸಿಗ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಬನ್ನಿ ಹೋಗುವ. ಯಾವ್ದಾಗಿ ಇವತ್ತು ಓದಿರೋ ಕಣ್ಣು ಮೋನ ತೋದಿದ್ದೀನಿ ಇದಕ್ಕೆ ತೋದಿರೋದು. ಎಸ್, ನೋಡಿ ಗಾಯ್ಸ್, ನಮ್ಮ ವೈಫ್ ಹೋಗೋ ಬಸ್ ಬಂತೀನಿ. ಇದೇ ಬಸ್ಸಲ್ಲಿ ಹೋಗ್ತಾರೆ ಸಂಜೆ. ಈಗ ಇವತ್ತು ನನ್ನ ರಾಮನ ಜೊತೆ, ರಾಮಲ್ಲ ರಾವಣ ನಾನು. ಹಾಗೆ ಇವರು ನೆಂಟರು ಬಂದಿದ್ದಾರಲ್ಲ ಗಾಯ್ಸ್, ಅಲ್ಲೇ ಸ್ವಲ್ಪ ಗಾಡಿ ನಿಲ್ಸಿದ್ದಾರೆ. ನಾವು ಫ್ಯೂಲ್ ಮಾಡಿಕೊಂಡು ಗಾಡಿಗೆ ಫ್ಯೂಲ್ ಹಾಕಿ ಸ್ವಲ್ಪ ಐಟಮ್ಸ್ ಎಲ್ಲ ಆಗಬೇಕಿತ್ತು, ಹಾಗೆ ತಗೊಂಡು ನಾವು ಈಗ ಹೊರಟಿದ್ದೀವಿ. ನಾನು ಅವರು ಬರಲಿ ಅಂತ ಕಾಯ್ತಾ ಇದ್ದೀವಿ ನಾವು. ಓಕೆ, ಬನ್ನಿ, ಹೋಗ್ತಾ ಸಿಗ್ತೇನೆ, ಇಲ್ಲ ಮನೇಲಿ ಸಿಗ್ತೇನೆ. ಬಂದಿದೆ. ಎಸ್, ಅಂತೂ ಮನೆಗೆ ರೀಚ್ ಆದ ಗಾಯ್ಸ್. ನೋಡ್ಬೋದು ಮನೇಲಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಸಿ ಯು.